ಮತ್ತು ಸುದೀಪ್ ಸರ್ ಎಲ್ಲ ಕಾರ್ತಿಕ್ ಅವರು ಏನಾದರೂ ಸ್ವಲ್ಪ ಏನಾದರೂ ಲೈಕ್ ನೀವು ಡಲ್ ಆಗಿದ್ದೀರಾ ಅದನ್ನೆಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ರು. ವೀಕೆಂಡ್ ಬಂದಾಗ ಸುದೀಪ್ ಸರ್ ಅವ್ರ ಮಾತುಗಳು ಅವನಿಗೆ ಸ್ಫೂರ್ತಿ ಕೊಡ್ತಾ ಇತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಮಾತನ್ನು ಅವ್ರು ಹೇಳಿದಾಗೆಲ್ಲ ಅವನು ಒಂದು ವಾರಕ್ಕೆ ಅವನು ಇದಾಗ್ತಾ ಇದ್ದ, ತಪ್ಪನ್ನ ತಿದ್ಕೊಂಡು ನಡೀತಾ ಇದ್ದ. ಅದು ನನಗೆ ತುಂಬ ಖುಷಿ ಆಗ್ತಿತ್ತು. ಅವನ ವಾರಕ್ಕೂ ಚೇಂಜ್ ಆಗ್ತಾ ಇದ್ದ. ನಾನು ಏನಾದರೂ ಒಂದು ತಪ್ಪಿದ್ರೂ ಅದನ್ನು ಸರಿ ಮಾಡ್ಕೊಳ್ಳೋದೇ ಆಗಲಿ, ಅದನ್ನು ಅವ್ರು ಹೇಳ್ತಾ ಇದ್ದಾಗಲೇ ಅವನು ಸರಿ ಮಾಡ್ಕೋತಾ ಇದ್ದ. ಅದು ನನಗೆ ಈಗ ನಿಮ್ಮ ಮಗನಿಗೆ ಎಲ್ಲರೂ ಹೇಳ್ತಾ ಇದ್ದಿದ್ದೇನು ಅಂತಂದರೆ ಅವರು ಕ್ಷಮೆ ಇವ್ರು ಕೇಳಿದ್ರು ಮತ್ತು ಅವ್ರ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತಾ ಇರಲಿಲ್ಲ ಒಬ್ಬೊಬ್ಬರು. ಸೊ ಸಂಗೀತ ಮತ್ತು ನಮ್ರತಾ ವಿಚಾರದಲ್ಲಿ ಆಗಾದಾಗ ಇವರು ಹಿಂದೆ ಹೋಗ್ತಾಯಿದ್ರು, ಅವ್ರು ಕ್ಷಮೆ ಕೇಳ್ತಾಯಿದ್ರು, ಇಲ್ಲದ್ರೆ ಅವ್ರು ಮಾತಾಡಿಸ್ದೇ ಹೋದ್ರು ಮಾತನಾಡ್ತಾಯಿದ್ರು. ಸೊ ಅವಾಗ ಎಲ್ಲೋ ಒಂದು ಕಡೆ ನಿಮಗೆ ಯಾವುದಾದ್ರೂ ಒಂದು ಮೂಮೆಂಟಲ್ಲಿ ಯಾಕೆ ಇಷ್ಟೊಂದು ಕಾರ್ತಿಕ್ ಹಿಂಗೆ ಮಾಡ್ತಿದ್ದಾನೆ ಅಂತ ಏನಾದರೂ ಅನ್ನಿಸ್ತಾ, ಕರೆಕ್ಟ್ ಮಾಡ್ತಿದ್ದಾನೆ ಅಂತ ಅನ್ನಿಸ್ತಾ? ನನಗೇನು ಅನಿಸಿಲ್ಲ. ಅವನು ಹೇಗಿದ್ದಾನೆ ಹಾಗೆ ಇದ್ದಾನೆ. ನನಗೆ ಯಾವುದು ಏನು ತಪ್ಪು ಅನಿಸಿಲ್ಲ. ಇಲ್ಲ ಅನಿಸಿಲ್ಲ ಏನು ಅನಿಸಿಲ್ಲ ನನಗೆ. ಯಾಕೆಂದ್ರೆ ಯಾವಾಗಲೂ ಫ್ರೆಂಡ್ಲಿಯಾಗಿ ಹುಡುಗಿರ ಜೊತೆ. ರಂಗನಾಥ್ ಪುರೋಹಿತ್ ಫ್ಲೋರ್ ಮಿಲ್ ಬಿಸ್ನೆಸ್ ನಲ್ಲಿ ಒಂದು ಮಷೀನ್ ಇಂದ 8 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿರ್ತಾನಲ್ಲ ಅವನು. ಹೊರಗಡೆ ಹೇಗಿದ್ನೋ ಹಾಗೆ ಇದ್ದಾನಲ್ಲ, ನಂಗೇನು ಅನಿಸ್ತಾ ಇರಲಿಲ್ಲ. ಇಲ್ಲ. ಈಗ ಬ್ರೀಜಾ ಕಾರ್ ಬಂದ ತಕ್ಷಣ ಒಂದು ರೌಂಡ್ ಹೋಗ್ತೀರಾ, ಮತ್ತೆ ಏನು ಮಾಡ್ತೀರಾ? ದುಡ್ಡು ಆಸೆ ಇದೆ. ನನ್ನ ಮಗ ಏನು ಮಾಡ್ತಾನೆ ಅಂತ ಅವನಿಗೆ ಗೊತ್ತಿದೆ. ಅವನು ಏನು ಮಾಡಿದ್ರು ಓಕೆ. ಇನ್ನು ಯಾವ್ಯಾವ ರೀತಿ ಸಿನಿಮಾಗಳು ಮಾಡಬೇಕು? ಈಗ ಆಲ್ರೆಡಿ ಅವರು ನ್ಯಾಷನಲ್ ಅವಾರ್ಡ್ ಬಂದಿದೆ ಡೊಳ್ಳುಗೆ. ಯಾವ ರೀತಿ ಸಿನಿಮಾಗಳಲ್ಲಿ ಅವ್ರನ್ನ ನೋಡೋಕೆ ಇಷ್ಟಪಡ್ತಾರೆ ಮೀನಾಕ್ಷಿ ಅಂತ? ನನಗೆ ಅವನು ಒಂದು ಒಳ್ಳೊಳ್ಳೆ ಫಿಲಮ್ ಮಾಡಬೇಕು ಅವನು ಅಂತ ಆಸೆ. ಒಳ್ಳೆ ನಟ ಆಗಿದ್ದಾನೆ ಆಲ್ರೆಡಿ. ಈಗ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ನನ್ನ ಆಸೆ. ಚಿಕ್ಕಂದಿಂದ ಏನಾದರೂ ಒಂದು ಇನ್ಸಿಡೆಂಟ್ ಹೇಳ್ಬೋದಾ ಆಂಟಿ? ತರಲೆ ತಮಾಷೆ ಆ ಥರದ್ದು ಏನಾದರೂ ಮಾಡಿ? ಜ್ಞಾಪಕಕ್ಕೆ ಬರಲ್ಲ ನನಗೆ. ನಾನು ಸ್ವಲ್ಪ ಜಾಸ್ತಿ ಮರ್ತೋಗ್ಬಿಡ್ತೀನಿ ತುಂಬ. ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಇಲ್ಲ, ಆ್ಯಕ್ಚುಲಿ ಅದನ್ನು ಹೇಳ್ಬಾರ್ದೋ ಗೊತ್ತಿಲ್ಲ. ಮೊದಲು ಬೇಡ ಅಂದಿದ್ದೆ ನಾನು. ಏನಕ್ಕೆ ಬೇಡ ಅಂದರೆ ಸಿನಿಮಾ ಬೇಡ ಅಂತ ಅಲ್ಲ, ಬಟ್ ಚೆನ್ನಾಗಿ ಓದಬೇಕು, IAS ಆಫೀಸರ್ ಆಗಬೇಕು, ಒಂದು 4 ಜನಕ್ಕೆ ಒಳ್ಳೇದನ್ನು ಮಾಡಬೇಕು ಅಂತ ನನ್ನ ಆಸೆ ಅಷ್ಟೇ. ಆ ಥರ ಆಸೆ ಇತ್ತು. IAS ಮಾಡಬೇಕು ಅಂತ ಆಸೆ ಇತ್ತು. ಅವ್ರ ತಂದೆ ಸಪೋರ್ಟ್ ಮಾಡಿದ್ದು. ಬಟ್ ಅವ್ರು ಹೇಳಿದ್ಮೇಲೆ ನನಗೆ ನಾನು ಒಂದು ಸರಿ ಮಾತ್ರ ಬೇಡ ಅಂದೆ. ಬಟ್ ಅವನು ನಾನು ಇಲ್ಲಮ್ಮ ನನಗೆ ಇದಿಷ್ಟ ಅಂದಾಗ ನೀನೇನೇ ಮಾಡು ಒಳ್ಳೆ ಥರವಾಗಿ ಮಾಡೋಕಂದ ಅಂತ ನಾನು ನಮ್ಮ ಮನೆಯವರಿಬ್ಬರು ಅವನಿಗೆ ಇದನ್ನು ಮಾಡಿದ್ವಿ, ಸಪೋರ್ಟ್ ಮಾಡಿದ್ವಿ. BSc ಮುಂದೆ ಇರ್ತಿದ್ದ ಅವ್ನು ಚೆನ್ನಾಗಿ ಓದ್ತಿದ್ದ. ಆದರೆ ಅವನು ಮಧ್ಯದಲ್ಲಿ ಇದೊಂದು ಬಂತಲ್ಲ, ಹಾಗಾಗಿ ಅವನೇ ಸೆಲೆಕ್ಟ್ ಮಾಡ್ಕೊಂಡು ಅವನಾಗಿದ್ದವನು. ಏನು ಆ್ಯಕ್ಟಿಂಗ್ ಇಲ್ಲ ಏನಿಲ್ಲ, ಅವನೇ ಇದ್ದಾಗ ಹೋಗಿರೋದಲ್ಲ. ನೀವು ಬಿಗ್ ಬಾಸ್ ಆಫರ್ ಬಂದಾಗ ಆರಾಮಾಗಿ ಕಳಿಸ್ಕೊಟ್ರಾ? ಬೇಡ ಕಳಿಸ್ಕೊಟ್ವಿ, ಏನೂ ಒಂದಿಲ್ಲ. ಏನಂದರೆ ನಾವು ಅದನ್ನು ಕಾಯ್ತಾ ಇದ್ವಿ, ಅವ್ನ ಕೆರಿಯರ್ಗೋಸ್ಕರನೇ ಕಾಯ್ತಾ ಇದ್ವಿ. ನಾನು ನನ್ನ ಮಗಳು, ಆಮೇಲೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ರು. ನಾವು ನೋಡ್ಕೊಳ್ತೀವಿ, ನೀನು ಹೋಗಿದ್ದು ಬಾ ಅಂತ ಹೇಳಿದ್ರು. ಇಲ್ಲ, ನನಗೆ ಮುಂಚೆ ಅವನು ಹೋಗ್ಬೇಕಿತ್ತು, ಏನಾದರೂ ಮಾಡಬೇಕು. ಪಾಪ ಒಂದು ಸುಮ್ಮನೆ ಇದಾನಲ್ಲ, ಜಿಮ್ ಮಾಡ್ಕೊಂಡು ಅವನು ಫಿಲ್ಮ್ಗೆ ತಯಾರಾಗ್ತಾಯಿದ್ದ. ಬಟ್ ಅವನು ಏನಾದ್ರು ಮಾಡಬೇಕು ಅಂತ ನನ್ನ ಆಸೆ ಇತ್ತು. ಅದಕ್ಕೆ ತಕ್ಕಾಗೆ ಬಿಗ್ ಬಾಸ್ ಅವರು ನನ್ನ ಮಗನಿಗೆ ಒಂದು ವೇದಿಕೆ ಕಲ್ಪಿಸ್ಕೊಟ್ರಲ್ಲ, ಅದಕ್ಕೆ ನಾನು ಯಾವತ್ತೂ ನಾನಿರೋವರೆಗೂ ಅದನ್ನು ನಾನು ಚಿರಋಣಿಯಾಗಿ ಇರ್ತೀನಿ ಅಂತ. ನಿಮಗೆ ಕಷ್ಟ ಆಯ್ತಾ ಕಾರ್ತಿಕ್ ಅವ್ರು ಇಲ್ಲದೆ ಇರೋದು? ಯಾಕಂದರೆ ಮಗಳು ಡೆಲಿವರಿ, ಸೊ ಅವರು ಅಳ್ತಾ ಇದ್ರು, ಅದನ್ನ ನನ್ನ ಜವಾಬ್ದಾರಿ ಅಂತ. ಹೌದು, ನಮ್ಮ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡಿದ್ರು. ಇವತ್ತು ನನ್ನ ಹಸ್ಬೆಂಡ್ ಹೋದಾಗಿಂದ ನನ್ನ ಫ್ಯಾಮಿಲಿ ನನಗೆ ಸಪೋರ್ಟಾಗಿ ನಿಂತಿದ್ದಾರೆ. ಹಾಗಾಗಿ ಈಗಲೂ ಅಷ್ಟೇ, ಅವನು ಅಲ್ಲಿದ್ದರು ನನ್ನನ್ನೆಲ್ಲ ನೋಡಿಕೊಂಡ್ರು. ನನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಎಲ್ಲ ನೋಡ್ಕೊಂಡಿದ್ದಾರೆ. ತೊಂದರೆ ಏನಿಲ್ಲ.